ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ನಾನು ಬೇಳೆನೇ ಹಾಕದೆ ಮಾಡುವಂಥ ಬಿಸಿಬೇಳೆ ಬಾತನ್ನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬೇಳೆನೂ ಬಳಸಿಲ್ಲ, ಅಕ್ಕಿನೂ ಬಳಸಿಲ್ಲ, ಹಾಗೆ ನಾನು ಬಿಸಿಬೇಳೆ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ನಾನು ಒಂದು 5 ಥರದ ತರಕಾರಿ ಮತ್ತು ಕಡಲೆಬೀಜ ತೊಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಆಲೂಗಡ್ಡೆ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ನವಿಲುಕೋಸು ಅಂದರೆ ಗೆಡ್ಡೆಕೋಸು ತೊಗೊಂಡಿದ್ದೀನಿ, ಬೀಟ್ರೋಟು, ಬೀನ್ಸು ಮತ್ತು ಕಡಲೆಬೀಜ ಇಷ್ಟನ್ನು ತೊಗೊಂಡಿದ್ದೀನಿ. ಹೀಗೆ ಬಿಸಿಬೇಳೆ ಬಾತಿಗೆ ಕಡಲೆಬೀಜ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಕಡಲೆಬೀಜನ ನಾನು ಸೇರಿಸ್ಕೊತಾ ಇದ್ದೀನಿ, ಒಂದು 4-5 ಸ್ಪೂನಷ್ಟು. ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಂಡು ನಾನು ನೀರಲ್ಲಿ ತೊಳ್ಕೊತಾ ಇದ್ದೀನಿ. ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಇದನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿನೂ ಸೇರಿಸ್ತಾ ಇಲ್ಲ, ಬೇಳೆನೂ ಸೇರಿಸ್ತಾ ಇಲ್ಲ. ನಾನು ಅಕ್ಕಿ ಬದಲಿಗೆ ಇಲ್ಲಿ ಸಿರಿಧಾನ್ಯನ ಸೇರಿಸ್ತಾ ಇದ್ದೀನಿ. 5 ಥರದ ಸಿರಿಧಾನ್ಯನ ನಾನು ರವೆ ಮಾಡಿಸಿ ಇಟ್ಕೊಂಡಿದ್ದೆ ಮೊದಲೇ. ಇದರಲ್ಲಿ ನಾನು ಜಾಮೂನ್ ಕಪ್ಪಲ್ಲಿ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ರವೆ. ಇಷ್ಟು ತೊಗೊಂಡ್ರೆ ಸಾಕು, ಇದೊಂದು 5-6 ಜನಕ್ಕೆ ತಿಂಡಿ ಆಗುತ್ತೆ. ಜಾಸ್ತಿ ಒದಗುತ್ತೆ ಇದು ಸಿರಿಧಾನ್ಯ, ಅದಕ್ಕೋಸ್ಕರ. ಇದರಲ್ಲಿ ನಾನು ತೊಗೊಂಡಿರೋಂಥ ಸಿರಿಧಾನ್ಯ ಕೊರಲೆ, ಸಾಮೆ, ಉದುಲು, ಆರ್ಕ, ನವಣೆ ಇಷ್ಟು ಥರದ 5 ಥರದ ಸಿರಿಧಾನ್ಯನ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಲ್ಲಲ್ಲಿ ನಾನು ರವೆ ಮಾಡಿಸಿ ಇಟ್ಕೊಂಡಿದ್ದೆ. ಇದನ್ನು 1-2 ಸರಿ ತೊಳ್ಕೊಂಡ್ಬಿಟ್ಟು ಈ ರವೆನ ನಾನು ತರಕಾರಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ರವೆ ಮಾಡಿಸಿ ಇಟ್ಕೊಂಡಿದ್ದೆ ನಾನು. ಯಾಕಂದರೆ ಇದು ಬೇಗ ಬೇಯೋದಿಲ್ಲ, ಹಾಗೆ ಇದ್ರೆ ನೆನಾಕಬೇಕಾಗುತ್ತೆ. ಈ ಥರ ರವೆ ಮಾಡಿಟ್ಕೊಂಡ್ರೆ ಈ ಥರ ದಿಢೀರ್ನಂತ ಮಾಡ್ಕೊಬೋದು. ಹಾಗಾಗಿ ನಾನು ಮೊದಲೇ ಎಲ್ಲ ಒಂದೊಂದು ಕೆಜಿ ತರಿಸ್ಬಿಟ್ಟು ರವೆ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ. ಬೇಕಾದಾಗ ಎಲ್ಲದಕ್ಕೂ ಬಳಸ್ಕೊತೀನಿ ನಾನು. ಈ ಸಿರಿಧಾನ್ಯದಲ್ಲಿ ಇನ್ನೂ ತುಂಬ ಥರದ ಅಡುಗೆಗಳನ್ನು ಮಾಡ್ಬೋದು. ನಾನು ಮುಂದಿನ ವೀಡಿಯೋಗಳಲ್ಲಿ ಮಾಡಿ ತೋರಿಸ್ತೀನಿ. ಆಗಲೇ ಕೆಲವು ಹಳೆ ವೀಡಿಯೋಗಳು ಸಹ ಮಾಡಿದ್ದೀನಿ, ನೀವು ಬೇಕಿದ್ರೆ ನನ್ನ ಚಾನಲನ್ನು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಸಿರಿಧಾನ್ಯ ಮತ್ತು ತರಕಾರಿ ಎಲ್ಲ ಕುಕ್ಕರ್ಗೆ ಹಾಕಿ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು 2 ವಿಜಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಈಗ 2 ವಿಜಲ್ ತೆಗೆಸಿದ ಮೇಲೆ ಹೀಗಾಗಿದೆ ನೋಡಿ. ನಾನಿಲ್ಲಿ ಯಾವುದೇ ಬೇಳೆ ಹಾಕಿಲ್ಲ, ನಾನು ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ಬೇಯಿಸಿರೋಂಥದ್ದನ್ನ ಒಂದು ಸೈಡಿಗೆ ಇಟ್ಬಿಟ್ಟು ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಈ ಒಗ್ಗರಣೆಗೆ ನಾನು ಒಂದು ಜಜ್ಜಿರೋಂಥ ಬೆಳ್ಳುಳ್ಳಿ, ಚಿಕ್ಕದಾಗಿ ಹೆಚ್ಕೊಂಡಿರೋಂಥ 1-2 ಈರುಳ್ಳಿ, ಉದ್ದಗೆ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಟೊಮೊಟೊ ಚಿಕ್ಕದಾಗಿ ಹೆಚ್ಚಿರೋಂಥದ್ದು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1/2 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಆ ಒಗ್ಗರಣೆ ಆದಮೇಲೆ ಅದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಉದ್ದಗೆ ಹೆಚ್ಚಿರೋಂಥ 2 ಹಸಿಮೆಣಸಿನ್ಕಾಯಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಜಜ್ಜಿರೋಂಥ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಬಿಸಿಬೇಳೆ ಬಾತ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ. ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ನಾನು ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನೂ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನ ಸೇರಿಸ್ಕೊಂಡು ಇಲ್ಲಿ ಒಗ್ಗರಣೆಯಲ್ಲಿ ಇದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು ಒಗ್ಗರಣೆಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಬೇಯಬೇಕು ಚೆನ್ನಾಗಿ, ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ಕೊಬೇಕು. ಹೀಗೇ ಒಂದು 5 ನಿಮಿಷ ಇದೇ ಥರ ಹುರ್ಕೊಂಡ್ರೆ ಇದು ಟೊಮೊಟೊ ಚೆನ್ನಾಗಿ ಬೆಂದೋಗುತ್ತೆ ಒಗ್ಗರಣೆಯಲ್ಲೇ. ಟೊಮೊಟೊ ಎಲ್ಲ ಬೆಂದ ನಂತರ ಇದಕ್ಕೆ ನಾನು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಯಾರು ಬಿಸಿಬೇಳೆ ಬಾತಿಗೆ ಕಾಯಿ ತುರಿ ಹಾಕೋದಿಲ್ಲ, ಆದರೆ ನಾನಿಲ್ಲಿ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಸಿರಿಧಾನ್ಯದ ಮಾಡೋದ್ರಿಂದ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಾಗಾಗಿ ನಾನು ಇದಕ್ಕೆ ಒಂದು ಹಿಡಿಯೋಷ್ಟು ಕಾಯಿ ತುರಿನೂ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡರು ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ನನ್ನ ಮನೆಯಲ್ಲೇ ಮಾಡಿದ್ದಂಥ ಬಿಸಿಬೇಳೆ ಬಾತ್ ಪೌಡರು ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ. 3 ಸ್ಪೂನಲ್ಲಿ 1-2 ಸ್ಪೂನನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇನ್ನೊಂದು ಸ್ಪೂನು ಹಾಗೆ ಎತ್ತಿಟ್ಕೊತೀನಿ. ಒಗ್ಗರಣೆಗೆ ಹಾಕಿಬಿಟ್ಟು ಇದನ್ನು ಸುಮ್ಮನೆ 1-2 ಸೆಕೆಂಡು ಈ ಥರ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವೆಲ್ಲ ಹುರಿದಿರ್ತೀವಿ ಇದನ್ನು ಮಸಾಲೆಗಳು, ಹಾಗಾಗಿ ಇದನ್ನು ಏನು ಬೇಯಿಸೋಂಥ ಅವಶ್ಯಕತೆ ಇಲ್ಲ. ಒಗ್ಗರಣೆಗೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿಬೇಳೆ ಬಾತ್ ಪೌಡರನ್ನು. ಈಗೆಲ್ಲ ಒಂದು ಸರಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಇಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಸಿರಿಧಾನ್ಯ ಮತ್ತು ತರಕಾರಿಗಳನ್ನು ಸಹ ಈಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ನೀವು ಬೇಕಿದ್ರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಇದು ಅನ್ನದ ಥರ ಬೇಗ ಗಟ್ಟಿ ಆಗೋದಿಲ್ಲ. ನಾವು ಅಕ್ಕಿ ಹಾಕಿ ಮಾಡಿದಾಗ ಬೇಗ ಗಟ್ಟಿಯಾಗೋಗ್ಬಿಡುತ್ತೆ. ಇದು ಸಿರಿಧಾನ್ಯ, ಇದು ರವೆ ಮಾಡಿಸಿರೋದ್ರಿಂದ ಬೇಗ ಗಟ್ಟಿ ಆಗೋದಿಲ್ಲ. ಇದು ಸಂಜೆವರೆಗೆ ಇದೇ ಥರನೇ ಇರುತ್ತೆ ಥಿಕ್ನೆಸ್ಸು. ಹಾಗಾಗಿ ಇದಕ್ಕೆ ಹೆಚ್ಚಿಗೆ ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ. ನಾನು ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾನು 1 ಸ್ಪೂನಷ್ಟು ಎತ್ತಿಟ್ಕೊಂಡಿದ್ನಲ್ಲ ಬಿಸಿಬೇಳೆ ಬಾತ್ ಪೌಡರು, ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವಾಗಲೇ ಬಿಸಿಬೇಳೆ ಬಾತ್ ಮಾಡಿದಾಗ ಈ ಥರ ಒಂದು ಅರ್ಧ ಒಗ್ಗರಣೆಗೆ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಈ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ನಾವು ಯಾವುದೇ ಅಡುಗೆ ಮಾಡಿದ್ರೂ ನಮಗೆ ಟೆಕ್ನಿಕ್
ಗೊತ್ತಿರಬೇಕು ಯಾವ ಥರ ಮಾಡಬೇಕು ಅಂತ. ಅದು ನಾವು ಆ ರೀತಿಯಲ್ಲೇ ಮಾಡಿದರೆ ಮಾತ್ರ ಎಲ್ಲ ತಿಂಡಿಗಳು ತುಂಬ ಚೆನ್ನಾಗೇ ಬರ್ತದೆ. ನಮಗೆ ಗೊತ್ತಿಲ್ಲದೆ ನಾವು ತಿಂಡಿಗಳು ಮಾಡಿದಾಗ ಅದು ರುಚಿಸಲ್ಲ. ನಾವು ಯಾವ ಥರ ಮಾಡಿದ್ರೆ ರುಚಿ ಇರುತ್ತೆ ಅಂತ ತಿಳ್ಕೊಂಡು ಮಾಡೋದ್ರಿಂದ ಎಲ್ಲ ತಿಂಡಿಗಳು ಕೂಡ ತುಂಬ ಚೆನ್ನಾಗೇ ಇರ್ತವೆ. ಹಾಗಾಗಿ ಈ ಥರ ನೀವು ಬಿಸಿಬೇಳೆಬಾತ್ ಮಾಡ್ಕೊಂಡು ನೋಡಿ ಒಂದು ಸತಿ, ತುಂಬ ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸಿರಿಧಾನ್ಯ ಬಳಸಿ ಮಾಡಿರೋದಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ದಿ ಕೂಡ ಸಿರಿಧಾನ್ಯ. ವಾರಕ್ಕೊಂದು ಸರಿ ಆದರೂ ಸಿರಿಧಾನ್ಯದ ಅಡುಗೆನ ಮಾಡ್ಕೊಂಡು ತಿನ್ನಬೇಕು. ನಾನು ವಾರದಲ್ಲಿ ಒಂದು ಸರಿ ಆದರೂ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಇದಕ್ಕೆ ನಾನೆಲ್ಲ ಸ್ವಲ್ಪ ಒಂದು 5 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೊಬೇಕು. ಆಫ್ ಮಾಡ್ಕೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇದರಲ್ಲೆಲ್ಲ ಎಂಥ ಒಂದು ಪದಾರ್ಥಗಳನ್ನು ಸೇರಿಸಿದ್ದೀನಿ. ನಾನು ಅಕ್ಕಿ ಸೇರಿಸಿಲ್ಲ. ಸಿರಿಧಾನ್ಯ ಕೂಡ 5 ಥರದ ಸಿರಿಧಾನ್ಯನೂ ಸೇರಿಸಿದ್ದೀನಿ. ಅದರಲ್ಲೂ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ತರಕಾರಿ 4ರಷ್ಟು ತರಕಾರಿನ ಸೇರಿಸ್ಕೊಂಡಿದ್ದೀನಿ ಸಿರಿಧಾನ್ಯಗಿಂತಲೂ. ಆಮೇಲೆ ಒಂದು ದೊಡ್ಡ ಹಿಡಿನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಳ್ಳೆ ಪದಾರ್ಥಗಳನ್ನು ಸೇರಿಸಿದ್ದೀನಿ. ಈ ಥರ ಪದಾರ್ಥಗಳನ್ನು ಸೇರಿಸಿ ಮಾಡೋದ್ರಿಂದ ಇದು ಡಯಟ್ ಮಾಡೋರು ಸಹ ಇದನ್ನು ಆರಾಮಾಗಿ ತಿನ್ಬೋದು. ಚಿಕ್ಕವರಿಂದ ದೊಡ್ಡವ್ರವರೆಗೂ ತಿನ್ಬೋದು. ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇರಲ್ಲ, ಆರಾಮಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ಅದನ್ನು ಇದು ಸಂಜೆವರೆಗೆ ಇದೇ ಥರ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಯಾರು ಈ ಥರ ಮಾಡ್ಕೊಂಡು ನೋಡಿ, ನೀವೇ ಹೇಳ್ತೀರಾ. ನೀವು ಮತ್ತೆ ಅಕ್ಕಿ ಹಾಕಿ ಬಿಸಿಬೇಳೆಬಾತ್ ಮಾಡೋದೇ ಇಲ್ಲ, ಸಿರಿಧಾನ್ಯನೇ ಹಾಕಿ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಖಾರದ ಸೇವನ್ನು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಸ್ವರ್ಗಕ್ಕೆ 3 ಗ್ರಹಣು ಅನ್ನಂಗಿರುತ್ತೆ. ಇದು ಆರೋಗ್ಯಕ್ಕೆ ಆರೋಗ್ಯ ಕೂಡ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರುತ್ತೆ ಸಿರಿಧಾನ್ಯದಲ್ಲಿ ಮಾಡಿರೋಂಥ ಬಿಸಿಬೇಳೆಬಾತು. ನೀವು ಒಂದು ಸರಿ ಆದರೂ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ. ನೀವು ಒಂದು ಸರಿ ಆದರೂ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೇನಾದರೂ ಯಾವುದಾದ್ರು ವೀಡಿಯೋಗಳು ಬೇಕಿದ್ದರೆ, ರೆಸಿಪಿಗಳು ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ರೆಸಿಪಿ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗೆ ಬಿಸಿಬೇಳೆಬಾತ್ ಪೌಡರ್ ಮಾಡಿರೋ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತೊಂದು ಸರಿ ನಿಮಗೇನಾದರೂ ಅದು ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಬಿಸಿಬೇಳೆಬಾತ್ ಪೌಡರನ್ನು ಮಾಡಿ ಕೂಡ ತೋರಿಸಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.